ಒನ್ಸ್ ಅಪಾನ್ ಎ ಟೈಮ್ ನಾವು ಇಷ್ಟಪಟ್ಟು ಮಾಡಿದ ಕೆಲಸನ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಬೇಕಂದ್ರೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ. ಇವತ್ತು ನನ್ನ ಜೊತೆ ಹಂಗೆ ಆಯ್ತು ನೋಡಿ. ಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ರೆ ಆಲ್ಮೋಸ್ಟ್ ನಾನು ಇದೇ ವಾಲ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ಫಂಕ್ಷನ್ಸ್ನ ಸೆಲೆಬ್ರೇಟ್ ಮಾಡ್ತಿದ್ದೆ. ಅಷ್ಟೇ ಯಾಕೆ ನನ್ನ ಪ್ರಾಡಕ್ಟ್ ರಿವ್ಯೂ ಅಲ್ಲಿ ಕೂಡ ಇದೇ ಬ್ಯಾಕ್ಗ್ರೌಂಡ್ ವಾಲ್ ಇರ್ತಾ ಇತ್ತು, ನೀವು ನೋಡೇ ಇರ್ತೀರಿ. ತುಂಬಾ ಇಷ್ಟಪಟ್ಟು ಈ ಡಿಸೈನ್ ನ ಸೆಲೆಕ್ಟ್ ಮಾಡಿ ನಾನು ಈ ವಾಲ್ಗೆ ಸ್ಟಿಕರಿಂಗ್ ಮಾಡಿಸಿದ್ದೆ. ಬಟ್ ಇವಾಗ ಪೇಂಟ್ ಮಾಡಿಸ್ತಾ ಇರೋದ್ರಿಂದ ಈ ಸ್ಟಿಕರ್ ನ ರಿಮೂವ್ ಮಾಡಬೇಕಾಯ್ತು. ಕಿಚನ್ ಅಲ್ಲಿ ಪೇಂಟಿಂಗ್ ನ ಮಾಡ್ತಾರೆ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ಪೇಂಟಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಅವ್ರು ಎಲ್ಲಾ ವಾಲ್ಗೂ ಪೇಪರಿಂಗ್ ಹೊಡೆದಿರೋದ್ರಿಂದ ಮನೆಯೆಲ್ಲ ಇಷ್ಟೊಂದು ಧೂಳಾಗಿ ಕಾಣಿಸ್ತಾ ಇತ್ತು. ಕಿಚನ್ ಅಷ್ಟೇ ಅಲ್ಲದೆ ರೂಮ್ ಅಲ್ಲಿ ಕೂಡ ಪೇಂಟಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ರೂಮ್ ಅಲ್ಲಿ ಕೂಡ ಪೇಪರಿಂಗ್ ಹೊಡೆದ್ಬಿಟ್ಟು ಇಷ್ಟೊಂದು ಧೂಳ್ ಮಾಡ್ಬಿಟ್ಟಿದ್ರು ರೂಮ್ ಎಲ್ಲ. ಮತ್ತೆ ಇದ್ರ ಜೊತೆಗೆ ವುಡ್ ವರ್ಕ್ ಕೂಡ ನಡೀತಾನೆ ಇತ್ತು. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು, ಪೇಂಟಿಂಗ್ ಅವ್ರ ಕೆಲಸನ ಪೇಂಟಿಂಗ್ ಅವ್ರು ಮಾಡ್ತಾ ಇದ್ರು. ಫಸ್ಟ್ ನಮ್ಮ ಮನೆಗೆ ಬೇರೆ ಕಲರ್ ಇತ್ತು, ಇವಾಗ ಸ್ವಲ್ಪ ಪೇಂಟಿಂಗ್ ಅಲ್ಲಿ ಕಲರ್ ನ ಚೇಂಜ್ ಮಾಡ್ಸೋಣ ಅಂತ ಹೇಳಿ ಕಲರ್ ಚೇಂಜ್ ಮಾಡಿದೀವಿ. ಅದಕ್ಕೆ ಡಬಲ್ ಕೋಟಿಂಗ್ ಪೇಂಟ್ ನ ಮಾಡ್ತಾ ಇದ್ದಾರೆ. ನಾನಂತೂ ಕಿಚನ್ ಅಲ್ಲಿ ಯಾವಾಗ ಪೇಂಟಿಂಗ್ ಆಗುತ್ತಪ್ಪ ಅಂತ ಹೇಳಿ ಕಾಯ್ತಾ ಇದ್ದೆ. ಯಾಕಂದ್ರೆ ಹಾಲ್ ಅಲ್ಲಿ ಏನೆಲ್ಲ ಥಿಂಗ್ಸ್ ಇತ್ತು ಅದನ್ನೆಲ್ಲ ನಾವು ಕಿಚನ್ ಗೆ ಶಿಫ್ಟ್ ಮಾಡ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಕಿಚನ್ ಮತ್ತೆ ರೂಮ್ ಅಲ್ಲಿ ಆಲ್ಮೋಸ್ಟ್ ಪೇಂಟಿಂಗ್ ಕಂಪ್ಲೀಟ್ ಆದ ತಕ್ಷಣ ಅವರು ಹಾಲ್ ಅಲ್ಲಿನೇ ಪೇಂಟಿಂಗ್ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಹಾಲ್ ಅಲ್ಲಿ ಏನೆಲ್ಲ ನಾವು ಥಿಂಗ್ಸ್ ನ ಇಟ್ಟಿದ್ವಿ ಅದನ್ನೆಲ್ಲ ಕಿಚನ್ ಗೆ ಶಿಫ್ಟ್ ಮಾಡಿದ್ವಿ ಆಸ್ ಇಟ್ ಈಸ್. ಮತ್ತೆ ನಮ್ ರೂಮ್ ಅಲ್ಲಿ ಫಸ್ಟ್ ಕ್ರೀಮ್ ಕಲರ್ ಪೇಂಟಿಂಗ್ ಇತ್ತು. ಇವಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಇದಕ್ಕೆ ಪಿಸ್ತಾ ಗ್ರೀನ್ ಕಲರ್ ಹಾಕ್ಸೋಣ ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ಕಲರ್ ನ ಚೇಂಜ್ ಮಾಡ್ಬಿಟ್ಟು ಪಿಸ್ತಾ ಗ್ರೀನ್ ಕಲರ್ ಹಾಕಿಸ್ತಾ ಇದೀವಿ. ಹಾಲ್ ಅಲ್ಲಿ ಇದ್ದಿದ್ದ ಥಿಂಗ್ಸ್ ಎಲ್ಲ ನಾವು ಕಿಚನ್ ಗೆ ಶಿಫ್ಟ್ ಮಾಡಿದ್ಮೇಲೆ ಇಲ್ಲಿ ಪೇಂಟಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಲ್ ಅಲ್ಲಿ ಕೂಡ ಅಷ್ಟೇ ಲಫಮ್ ಕೋಟಿಂಗ್ ಎಲ್ಲ ಹೋಗಿತ್ತು ಅದೆಲ್ಲ ಕೋಟಿಂಗ್ ಮಾಡ್ಕೊಂಡು ಪೇಪರಿಂಗ್ ಹೊಡೆದು ಪೇಂಟಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಿನೋವೇಷನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನೂ ವರ್ಕ್ ಕಂಪ್ಲೀಟ್ ಆಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ನಾವೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ರೆ ನಮ್ಮ ಅಥರ್ವ ಪಕ್ಕದ ಮನೇಲಿ ಕೂತ್ಕೊಂಡು ಡಿಜೆ ಸಾಂಗ್ ಹಾಕೊಂಡು ಆರಾಮ್ ಡಾನ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ಪೇಂಟಿಂಗ್ ವರ್ಕ್ ಅಂತೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇತ್ತು. ಹಾಲ್ ಅಲ್ಲಿ ಇವತ್ತು ಸೀಲಿಂಗ್ ಗೆ ಪೇಂಟಿಂಗ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಔಟ್ ಸೈಡ್ ಇನ್ನು ಪೇಂಟಿಂಗ್ ಇದೆ ಅದನ್ನೇ ಕಂಪ್ಲೀಟ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದ್ ಸೈಡ್ ವುಡ್ ವರ್ಕ್ ಅಂತೂ ನಡೀತಾ ಇತ್ತು. ಇವತ್ತೇನಂದ್ರೆ ನಮ್ ದಿವ್ಯನ್ ಸ್ಟಡಿ ಟೇಬಲ್ ನ ಫಿಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇದನ್ನ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದಾರೆ. ನಮಗ್ ಗೊತ್ತಿದೆ ಮಕ್ಳೇನ್ ಸ್ಟಡಿ ಟೇಬಲ್ ಮೇಲೆ ಕುತ್ಕೊಂಡು ಸ್ಟಡಿ ಮಾಡೋದಿಲ್ಲ ಅಂತ ಹೇಳಿ, ಬಟ್ ಆದ್ರೂ ಕೂಡ ಇರ್ಲಿ ಅಂತ ಹೇಳಿ ಇದನ್ನ ಮಾಡಿಸ್ತಾ ಇದೀವಿ. ಅಟ್ ಲೀಸ್ಟ್ ಸ್ಟಡಿ ಮಾಡೋದಕ್ಕಾದ್ರೂ ಆಗ್ಬೋದು ಅಥವಾ ಇವರಿಗೆ ಲ್ಯಾಪ್ಟಾಪ್ ಯೂಸ್ ಮಾಡೋದಕ್ಕಾದ್ರೂ ಆಗ್ಬೋದು ಅಂತ ಹೇಳಿ ಈ ರೀತಿ ಸ್ಟಡಿ ಟೇಬಲ್ ತರ ಮಾಡಿಸ್ತಾ ಇದೀವಿ. ಈ ಸ್ಟಡಿ ಟೇಬಲ್ ಕಂಪ್ಲೀಟ್ ಆಗಿದ ಮೇಲೆ ಔಟ್ಪುಟ್ ಹೇಗಿತ್ತು ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಅಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ.